ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 49ನೇ ಅಧ್ಯಾಯವನ್ನು ಶುರು ಮಾಡೋಣ. ತಕ್ಷಣ ಚಾರ್ವಿಕಾ ಪೋಷಕರಿಗೆ ಕರೆ ಮಾಡಿದ ದೇವರಾಜ್ ಅವರಿಗೆ ವಿಷಯ ತಿಳಿಸಿ ಬರೋ ಭಾನುವಾರನೇ ನಿಶ್ಚಿತಾರ್ಥದ ದಿನ ಗೊತ್ತು ಮಾಡಿದರು. ಸೂರಜ್ ನಿಶ್ಚಿತಾರ್ಥದ ದಿನ ಹತ್ರ ಬರ್ತಿದ್ದಂತೆ ಈ ಮನೇಲಿ ತಾನಿರೋಕ್ಕಾಗಲ್ಲ ಅಂತ ತನಗೆ ಸುಸ್ತು ಹುಷಾರಿಲ್ಲ ಅನ್ನೋ ನೆಪ ಮಾಡಿಕೊಂಡು ತನ್ನ ತವರಿಗೆ ಹೊರಟು ಹೋದ್ಲು ಸಾನ್ವಿ. ಅವಳನ್ನು ಹೋಗಬೇಡ ಅಂತ ತಡೆಯೋ ಪ್ರಯತ್ನ ಕೂಡ ಮಾಡಲಿಲ್ಲ ಸೂರಜ್. ಸಾನ್ವಿ ನೋವು ಸಂಕಟ ಕಂಡು ಜಾನಕಿಯವರು ಮನಸ್ಸಿನಲ್ಲೇ, ಕ್ಷಮಿಸು ಮಗಳೇ, ನಾನು ನಿನಗೆ ಎಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದೀನಿ, ಆದರೆ ನಾನು ಹಾಗೆ ಮಾಡಲಿಲ್ಲ ಅಂದರೆ ನಿಮ್ಮ ಮಾವ ಸುಮ್ಮನೆ ನಿನಗೆ ತೊಂದರೆ ಕೊಡ್ತಾರೆ. ಪ್ಲೀಸ್ ಮಗಳೇ, ಈ ಅತ್ತೆನ ಕ್ಷಮಿಸ್ಬಿಡು ಅಂತ ಕಣ್ಣೀರು ಹಾಕ್ತಾ ಮನೆಯಲ್ಲಿ ಒಂದು ಮೂಲೆ ಸೇರಿಬಿಟ್ಟಿದ್ರು. ಸೊಸೆ ಮೊಮ್ಮಗಳ ಗೋಳು ಕಂಡು ದುರ್ಗಾದೇವಿಗೆ ಏನು ಮಾಡಬೇಕೋ ತೋಚದಾಗಿತ್ತು. ಇದಕ್ಕೆ ನಾನೇ ಒಂದು ಪರಿಹಾರ ಹುಡುಕಬೇಕು ಅಂತ ಡ್ರೈವರ್ಗೆ ಹೇಳಿ ಆಫೀಸ್ ಕಡೆ ಹೋದವರು ಸೀದಾ ಸೂರಜ್ ಕ್ಯಾಬಿನ್ಗೆ ಹೋಗಿ ಅವನು ಅಲ್ಲಿ ತನ್ನ ಕ್ಲೈಂಟ್ಸ್ ಜೊತೆ ಬ್ಯುಸಿ ಇದ್ದರೂ ಅದನ್ನು ಲೆಕ್ಕಿಸದೆ, ಈಗಲೇ ಹೊರಗಡೆ ಬಾ ಸೂರಿ, 5 ನಿಮಿಷ ಮಾತಾಡಬೇಕು, ನಿನ್ನ ಮೀಟಿಂಗ್ ಆಮೇಲೆ ಮುಂದುವರಿಸ್ಕೋ ಎಂದರು. ವಯಸ್ಸಾಗಿದ್ದರೂ ವರ್ಮಾ ಗ್ರೂಪ್ನ ರಾಜಮಾತೆಯ ಗಾಂಭೀರ್ಯ ಅವರ ಮುಖದಲ್ಲಿತ್ತು. ತಕ್ಷಣ ತನ್ನ ಕ್ಲೈಂಟ್ಗೆ ಹೇಳಿ ಅಜ್ಜಿನ ತನ್ನ ಪ್ರೈವೇಟ್ ಚೇಂಬರ್ಗೆ ಕರ್ಕೊಂಡು ಹೋಗಿ ಏನು ವಿಷಯ ಅಂತ ಕೇಳ್ದ ಸೂರಜ್. ಏನೊಂದು ಮಾತನಾಡದೆ ಸೂರಜ್ ಬಳಿ ಬಂದ ಅಜ್ಜಿ ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದ್ರು. ಅಜ್ಜಿಯ ಈ ನಡೆಗೆ ಅವನ ಕೋಪ ನೆತ್ತಿಗೇರಿತ್ತು. ಇಲ್ಲಿವರೆಗೆ ಸೂರಜ್ ಮೇಲೆ ಯಾರೂ ಕೈ ಮಾಡಿರಲಿಲ್ಲ, ಅವನ ಅಜ್ಜಿ ಸಹ. ಅಂಥದ್ರಲ್ಲಿ ಇವತ್ತು ಏಟ್ ತಿಂದು ಕೋಪ ಬಂದರೂ ಅಲ್ಲಿ ಕಚ್ಕೊಂಡು ಕೋಪ ತಡ್ಕೊಂಡು, ನೀನು ಈ ಉಡುಗೊರೆ ಯಾವ ಕಾರಣಕ್ಕೆ ಅಂತ ಕೇಳಬಹುದಾ ಅಜ್ಜಿ ಎಂದ. ಎಲ್ಲ ಗೊತ್ತಿದ್ದು ಕೇಳ್ತಾ ಇದೆಯಲ್ಲೋ, ನನ್ನ ಮೊಮ್ಮಗಳಿಂದ ಏನೋ ತಪ್ಪಾಗಿದೆ, ಏನೋ ಕೊರತೆ ಮಾಡಿದ್ದಾಳೆ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ, ನಿನಗೆ ಮಗುನ ಹೆತ್ಕೊಡ್ತಾ ಇದ್ದಾಳೆ, ಆದರೂ ನಿನಗೆ 2ನೇ ಮದುವೆ ಬೇಕೇನೋ ಎಂದರು. ಅಜ್ಜಿಯ ಪ್ರಶ್ನೆಗೆ ಜೋರಾಗಿ ನಗೋಕ್ಕೆ ಶುರು ಮಾಡಿದ ಸೂರಜ್, 2ನೇ ಮದುವೆಗೆ ನಾನು ಆಸೆ ಪಟ್ಟಿದ್ದು, ಇದು ನಿಮ್ಮ ಮೊಮ್ಮಗಳ ಆಸೆ ಅಜ್ಜಿ. ನೀವೇ ಹೇಳಿದ್ರಲ್ಲ, ಬಸ್ರಿ ಹೆಂಗಸು ಏನೇ ಆಸೆ ಪಟ್ಟರು ಅದನ್ನು ತಕ್ಷಣ ಪೂರೈಸು ಅಂತ, ಅದಕ್ಕೆ ಅವಳ ಆಸೆ ಪೂರೈಸ್ತಾ ಇದ್ದೀನಿ ಅಷ್ಟೇ ಎಂದವನು ಕ್ಯಾಬಿನ್ನಿಂದ ಹೊರಗೆ ಹೋದವನು ಮತ್ತೆ ಒಳಗಡೆ ಬಂದ. ಭಾನುವಾರ ಬೆಳಗ್ಗೆನೇ ನಿಶ್ಚಿತಾರ್ಥ ಅಲ್ವಾ ಅಜ್ಜಿ? ಪ್ಲೀಸ್ ನೀವು ನನ್ನ ಪರವಾಗಿ ಫಂಕ್ಷನ್ಗೆ ನನ್ನ ಅತ್ತೆ ಮನೆಯವರನ್ನು ಇನ್ವೈಟ್ ಮಾಡಿ, ಹಾಗೆ ಸಾನ್ವಿಗೆ ಒಳ್ಳೆ ಸೀರೆ ಒಡವೆನೂ ನನ್ನ ಕಡೆಯಿಂದ ಗಿಫ್ಟ್ ಕೊಡಿ. ನಾನೇ ಕೊಡಬಹುದಾಗಿತ್ತು, ಆದರೆ ಆಫೀಸ್ ಕೆಲಸದಲ್ಲಿ ಬ್ಯುಸಿ, ಜೊತೆಗೆ ನಾನು ಚಾರ್ವಿಕಾನ ಶಾಪಿಂಗಿಗೆ ಕರ್ಕೊಂಡು ಹೋಗಬೇಕು ಎಂದ. ಮೊಮ್ಮಗನ ಮಾತು ಕೇಳಿ ದುರ್ಗಾದೇವಿಗೆ ರೇಗ್ ಹೋಯಿತು. ಹಾಳಾದವನೇ, ಸಾನ್ವಿ ಏನೋ ಮುಗ್ದೆ, ನಿನ್ನಮ್ಮ ಏನೋ ಹೇಳಿ ಎದುರಿಸಿದ್ದಾಳೆ, ನಂಬಿದಾಳೆ, ಆದರೆ ನಿನಗೇನು ಬಂದಿರೋದು ದೊಡ್ಡ ರೋಗ ಎಂದರು. ನನಗೆ ರೋಗ ಅಲ್ಲ ಅಜ್ಜಿ, ನನಗೀಗ ಜ್ಞಾನೋದಯ ಆಗಿರೋದು. ಸಾನ್ವಿ ನನ್ನ ಎಳ್ಳಷ್ಟು ಪ್ರೀತಿ ಮಾಡಲ್ಲ ಅನ್ನೋ ಮನವರಿಕೆ ಆಯಿತು. ಯಾವ ಹೆಂಡ್ತಿನೂ ಅವಳ ಗಂಡನ್ನು ಯಾರಿಗೂ ಬಿಟ್ಕೊಡಲ್ವಂತೆ, ಆದರೆ ನಿಮ್ಮ ಮೊಮ್ಮಗಳು ನನ್ನ ಎಷ್ಟು ಈಸಿಯಾಗಿ ನನ್ನ ಬೇರೆ ಹುಡುಗಿಗೆ ಬಿಟ್ಕೊಡ್ತಾ ಇದ್ದಾಳೆ. ಅದಕ್ಕೆ ಏನಿದ್ರೂ ಅವಳಿಗೆ ಹೋಗಿ ಬುದ್ಧಿ ಹೇಳಿ, ನನಗಲ್ಲ ಎಂದು ಒರಟಾಗಿ ಮಾತನಾಡಿ ಅಲ್ಲಿಂದ ಹೊರಗಡೆ ಹೋದ ಸೂರಜ್. ಇನ್ನು ಇವನ ಜೊತೆಗೆ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಸಾನ್ವಿನ ಭೇಟಿಯಾದ ಅಜ್ಜಿ ಅನುಪಮ ಅವರ ಹತ್ರ ಎಲ್ಲ ವಿಷಯ ಹೇಳಿದರು. ಅಯ್ಯೋ ದೇವ್ರೇ, ಏನೇ ಇದು ಸಾನ್ವಿ, ನಿಮ್ಮ ಅಜ್ಜಿ ಹೇಳ್ತಾ ಇರೋದು ನಿಜಾನಾ? ನೀನು ನಿನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸ್ತಾ ಇದ್ದೀಯಾ? ಯಾಕೆ ಅಂತ ಕೇಳಿದ್ರು ಅನುಪಮ. ಯಾಕಂದರೆ ಈಗ ತಾನೇ ಅಜ್ಜಿ ಹೇಳಿದ್ರಲ್ಲ, ನನ್ನ ಜಾತಕದಲ್ಲಿ ದೋಷ ಇದೆ ಅಂತ. ಸೂರಜ್ಗೆ ಒಳ್ಳೇದಾಗಬೇಕು, ಅದಕ್ಕೆ ನಾನು ಹೀಗೆ ಮಾಡ್ತಾ ಇರೋದು. ಪ್ಲೀಸ್ ನೀನು ಅತ್ತು ಕರೆದು ರಂಪ ಮಾಡಬೇಡ ಅಮ್ಮ. ಅಜ್ಜಿ ನೀವು ಅಷ್ಟೇ, ಇನ್ನು ಈ ವಿಷಯದ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಬೇಡಿ ಎಂದು ಹೇಳಿ ಎದ್ದು ಹೋಗಿ ರೂಮ್ ಬಾಗಿಲು ಹಾಕಿ ಕೂತ ಹುಡುಗಿ ಮತ್ತೆ ಕಣ್ ತುಂಬಿಕೊಂಡ್ರೆ ಆಫೀಸ್ನಲ್ಲಿ ಚೇರ್ಗೆ ಹೊರ್ಕೊಂಡು ಕೂತಿದ್ದವನು, ಸಾನ್ವಿ ಐ ಲವ್ ಯು ಕಣೆ, ಆದರೆ ನಿನಗೆ ನಾನು ಬೇಡವೇನೆ? ನನ್ನ ಇಷ್ಟು ಈಸಿಯಾಗಿ ಬೇರೆಯವ್ರಿಗೆ ಬಿಟ್ಕೊಡ್ತೀಯಾ? ಆಯಿತು ಕಣೆ, ನಿನ್ನ ಆಸೆ ನನ್ನ ಮದುವೆ ತಾನೇ, ಅದು ನಡೆದೇ ಹೋಗಲಿ. ಇದೇ ಬೇಸರದಲ್ಲಿ ಎದ್ದು ಹೋದವನು ತನ್ನ ಪರಿಚಯದವರಿಗೆ ಫೋನ್ ಮಾಡಿ ಅವರು ತಿಳಿಸಿದವರನ್ನು ಹೋಗಿ ಭೇಟಿ ಮಾಡ್ದ. ಅಂದು ಭಾನುವಾರ, ತನ್ನ ಗಂಡನ ನಿಶ್ಚಿತಾರ್ಥದ ದಿನ ಅದು. ಇದೇ ಬೇಸರದಲ್ಲಿ ಬೆಳಗಿನ ಜಾವ ಎಚ್ಚರಗೊಂಡಿದ್ರೂ ಹಾಸಿಗೆಯಿಂದ ಏಳೋ ಮನಸ್ಸಿಲ್ಲದೆ ಸುಮ್ಮನೆ ಮುಸುಕು ಹಾಕಿ ಮಲಗಿದ್ಲು ಸಾನ್ವಿ. ಇವತ್ತಿನವರೆಗೂ ನೀವು ನನಗೆ ಮಾತ್ರ ಸ್ವಂತ ಆಗಿದ್ರಿ ಸೂರಿ, ಆದರೆ ಇವತ್ತಿನಿಂದ ನೀವು ಬೇರೆಯವರಿಗೂ ಸ್ವಂತ. ಯಾಕೆ ಸೂರಿ ಹೀಗಾಯಿತು? ನಮ್ಮ ಪಾಪು ಬರ್ತಿದೆ ಅಂತ ಗೊತ್ತಾದಾಗ ನಾವಿಬ್ಬರು ಎಷ್ಟು ಖುಷಿ ಪಟ್ಟಿದ್ವಿ. ನಮ್ಮ ಪುಟ್ಟ ಸಂಸಾರ ಎಷ್ಟು ಚೆಂದ ಅಂತ ಏನೆಲ್ಲ ಕನ್ಸ್ಕೊಂಡಿದ್ದೆ ನಾನು. ಆದರೆ ಒಂದೇ ಸಲಕ್ಕೆ ಎಲ್ಲನೂ ಕುಸಿದು ಹೋಯಿತು.
ಕಣ್ಣೀರು ಹಾಕುತ್ತಾ ತನ್ನ ಒಡಲನ್ನೊಮ್ಮೆ ಸವರ್ಕೊಂಡ್ಳು. ಪಾಪು, ಅಪ್ಪ ತುಂಬ ಒಳ್ಳೆಯವರು, ಆದರೂ ಸ್ವಲ್ಪ ಕೆಟ್ಟವರು. ನಾನು ಇನ್ನೊಂದು ಮದುವೆ ಆಗಿ ಅಂದರೆ ಒಂದೇ ಸಲಕ್ಕೆ ಹ್ಞೂ ಅಂದ್ಬಿಡೋದಾ? ಬೇಡ ಕಣೆ. ನಾನು ನಿನಗೆ ನೀನೇ ಇಷ್ಟ ಅಂತ ಒಂದು ಸಲನೂ ಹೇಳಲಿಲ್ಲ. ಆದರೂ ನಿಮ್ಮಪ್ಪ ಪಾಪ, ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು? ಅಮ್ಮನ ಜಾತಕ ಸರಿ ಇಲ್ಲ, ಇದರಿಂದ ನನ್ನ ಹೆತ್ತಮ್ಮನ ಜೀವ ಉಳಿಲಿಲ್ಲ. ಅದಕ್ಕೆ ನನಗೆ ತುಂಬ ಭಯ. ಈಗ ನಿನ್ನ ಅಪ್ಪನಿಗೆ ಏನೂ ಆಗಬಾರ್ದು ಅಂತ ನಿನಗೆ ಚಿಕ್ಕಮ್ಮನ ತರ್ತಾ ಇದ್ದೀನಿ. ಅಮ್ಮನ್ನ ತಪ್ಪು ತಿಳಿಬೇಡ ಕಂದ. ತನ್ನ ಮಗು ಜೊತೆಗೆ ಮಾತಾಡ್ತಾ ಇದ್ದ ಸಾನ್ವಿ ಮೊಬೈಲ್ಗೆ ಯುವರಾಜ್ನಿಂದ ಕರೆ ಬಂತು. ಪುಟ್ಟ, ಏನು ಮಾಡ್ತಾ ಇದ್ದೀಯಾ? ನೋಡು, ಎಲ್ಲಿದ್ದರೂ ಬೇಗ ನಿನ್ನ ಗಂಡನ ಮನೆಗೆ ಬಾ ಎಂದ ಯುವರಾಜ್. ಯಾಕೆ ಭಾವ ಅಲ್ಲಿಗೆ ಬಂದು ನಾನು ನಿಮ್ಮ ತಮ್ಮ ಬೇರೆ ಹುಡುಗಿ ಜೊತೆ ಉಂಗುರ ತೊಡಿಸೋದನ್ನು ನೋಡಿಕೊಂಡು ಚಪ್ಪಾಳೆ ತಟ್ಟಿ ಖುಷಿ ಪಡೋಕ? ನನ್ನ ಕೈನಲ್ಲಿ ಆಗಲ್ಲ, ನಾನು ಎಲ್ಲಿಗೂ ಬರಲ್ಲ. ಬೇಕಾದರೆ ನನ್ನ ಅಪ್ಪ ಅಮ್ಮನ ಕಳಿಸ್ತೀನಿ ಅಂತ ಸಾನ್ವಿ ಹೇಳಿದ್ಲು. ಅಯ್ಯೋ ಪುಟ್ಟಿ, ಯಾವ ಉಂಗುರ ಏನು ಉಂಗುರ? ಇವತ್ತು ಯಾವ ನಿಶ್ಚಿತಾರ್ಥನೂ ನಡೀತಾ ಇಲ್ಲ. ಯಾಕೆ ಗೊತ್ತಾ? ನಿನ್ನ ಗಂಡ ಚಾರ್ವಿಕಾ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಬಿಟ್ಟು ಒಳ್ಳೆ ಜಾತಕದ ಹುಡುಗಿನ ಹುಡುಗಿ ಅವಳ ಜೊತೆಗೆ ಡೈರೆಕ್ಟಾಗಿ ಮದುವೆ ಆಗಿದ್ದಾನೆ. ಇನ್ನೇನು ಅರ್ಧ ಗಂಟೆಗೆ ಮನೆಗೆ ಬರ್ತಾನಂತೆ. ನಾನು ಅಷ್ಟರಲ್ಲಿ ಅಲ್ಲಿಗೆ ಬರ್ತೀನಿ, ನೀನು ಬಂದುಬಿಡು. ನನಗಂತೂ ಆ ಹುಡುಗಿ ಯಾರು ಏನೋ ಅಂತ ನೋಡೋ ಕುತೂಹಲ ಇದೆ ಎಂದು ಹೇಳಿ ಫೋನ್ ತುಂಡರಿಸಿದರೆ ಯುವಿ ಮಾತು ಕೇಳಿ ಧಡಕ್ಕನೆ ಎದ್ದು ಕುಳಿತ ಸಾನ್ವಿ, ಅಮ್ಮ ಬೇಗ ಬಾ ಇಲ್ಲಿ ಅಂತ ಕೂಗ್ತಾ ತನ್ನ ಮೊಬೈಲ್ ಹಿಡಿದು ಸೂರಜ್ಗೆ ಕಾಲ್ ಮಾಡಿದ್ಲು. ಸಾನ್ವಿ ಕಾಲ್ನ ಸ್ವೀಕರಿಸಿದೆ ಅದನ್ನು ತುಂಡರಿಸಿದ ಸೂರಜ್ ಮೇಲೆ ಇವಳಿಗೆ ಬೆಟ್ಟದಷ್ಟು ಕೋಪ ಬಂದ್ಬಿಟ್ಟಿತ್ತು. ಏನೋ ಲೈಟ್ ಕಂಬ, ನನ್ನ ಕಾಲ್ನೇ ಕಟ್ ಮಾಡ್ತೀಯಾ? ಅಷ್ಟು ಕೊಬ್ಬಂತ ನಿನಗೆ? ಏನೋ ನನ್ನ ಜಾತಕ ಸರಿ ಇಲ್ಲ, ಬೇರೆ ಮದುವೆ ಆಗು ಅಂದರೆ ನನ್ನೇ ಸೈಡ್ ಲೈನ್ ಮಾಡ್ತೀಯಾ? ನನ್ನ ಕೈಗೆ ಸಿಗು ಮಗನೆ, ಇದೇ ನಿನಗೆ ಎಂದು ಅವನನ್ನು ಬಾಯಿ ತುಂಬ ಬೈದ್ಕೊಂಡ ಸಾನ್ವಿ ಎದ್ದು ಸ್ನಾನಕ್ಕೆ ಹೋಗಿ ಬೇಗ ರೆಡಿಯಾಗಿ, ಅಮ್ಮ ಬಾಯಿಲ್ಲಿ, ಆಗ್ಲಿಂದ ಬಡ್ಕೋತಾ ಇದ್ದೀನಿ, ಕಿವಿ ಕೇಳಿಸ್ತಾ ಇಲ್ವಾ? ಅಸಹನೆಯಲ್ಲಿ ಅಮ್ಮನ ಮೇಲೂ ರೇಗಾಡ್ತಾ ಇದ್ದ ಹುಡುಗಿ ಕಾಲಿಂಗ್ ಬೆಲ್ ಶಬ್ದಕ್ಕೆ ಹೋಗಿ ಕದ ತೆಗೆದ್ರೆ ಇವಳನ್ನು ಕಾಣಲು ಇವಳ ಅಣ್ಣ ಅತ್ತಿಗೆ ಬಂದಿದ್ರು. ಸಾನ್ವಿ, ನಾನು ಕೇಳಿದ್ದು ನಿಜಾನಾ? ಸೂರಜ್ ಇನ್ನೊಂದು ಮದುವೆ ಆದ್ರಂತೆ? ಅಲ್ಲ ಕಣೆ ಪೆದ್ದಿ, ನೀನು ಸೂರಜ್ ಜೊತೆ ಇದ್ದರೆ ಅವ್ರಿಗ್ಯಾಕೆ ಕೆಟ್ಟದಾಗತ್ತೆ? ಒಂದು ಸಲ ಯೋಚನೆ ಮಾಡಿ ನೋಡು. ಅವರು ಚಿಕ್ಕ ಹುಡುಗ ಆಗಿದ್ದಾಗಲೇ ಅವ್ರ ಜೀವ ಕಾಪಾಡಿದ ಹುಡುಗಿ ನೀನು. ಅಲ್ಲದೆ ಅದ್ಯಾರೋ ಕೊಲೆಗಾರನಿಂದ ನಿನ್ನ ಗಂಡನನ್ನು ಕಾಪಾಡಿದ್ದಿ. ಇದರ ಅರ್ಥ ಏನು ಹೇಳು? ಅವ್ರ ಕಂಟಕ ದೂರ ಮಾಡೋ ಹೆಣ್ಣು ನೀನೇ ಕಣೆ. ಆದರೆ ಪೆದ್ದಿ ಥರ ನಿನ್ನ ಅತ್ತೆ ಮಾತು ಕೇಳಿ ನೀನು ತಪ್ಪು ನಿರ್ಧಾರ ಮಾಡಿದೆ. ಸರಿ, ಈಗ ಬೇಗ ಹೋಗೋಣ ಬಾ. ಭಾವ ಈಗ ಯಾರನ್ನು ಮದುವೆ ಆಗಿದ್ದಾರೆ ನೋಡೋಣ. ಒಂದೇ ಸಮನೆ ಸಾನ್ವಿನ ರೇಗ್ತಾ ಇದ್ದ ಆದಿತ್ಯನನ್ನು ಅಪ್ಪಿದ ಸಾನ್ವಿ, ಅಣ್ಣ ನೀನು ಹೇಳ್ತಾ ಇರೋದು ನಿಜ. ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ. ಸೂರಜ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅಂಥದ್ರಲ್ಲಿ ನನ್ನಿಂದ ಅವರಿಗೆ ಆಗುತ್ತಾ? ಎಂಥ ಕೆಲಸ ಆಗೋಯ್ತಣ್ಣ ಎಂದು ಬಿಕ್ಕಿ ಅಳುತ್ತಿದ್ದ ಹುಡುಗಿಯನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಆದಿತ್ಯನಿಗೆ ತಿಳಿಯದೆ ಹೋಗಿತ್ತು. ಸುಮ್ಮನೆ ಅವಳ ತಲೆ ನೇವರಿಸಿದವನು, ಅಳ್ಬೇಡ ಸಾನ್ವಿ, ಹೋಗಲಿ ಬಿಡು ಎಂದ. ಆದರೆ 1/4 ಗಂಟೆ ಆದರೂ ಅವಳ ಅಳು ಕಡಿಮೆ ಆಗದೇ ಇದ್ದಾಗ ಅವಳನ್ನು ತನ್ನ ಎದೆಗಾನಿಸಿಕೊಂಡ ದ್ಯುತಿ, ಸಾನ್ವಿ ಅತ್ತಿದ್ದು ಸಾಕು, ನೀನು ಹೀಗೆ ಅಳ್ತಾ ಇದ್ದರೆ ನಿನ್ನ ಮಗುಗೆ ಎಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಕಾಮ್ ಡೌನ್. ಹಾಗೆ ಇಷ್ಟೊಂದು ದುಃಖ ಪಟ್ಕೊಳ್ಳೋ ಅಂಥದ್ದು ಏನಾಗಿದೆ? ಸೂರಜ್ ಏನು ನಿನ್ನ ಮನೆಯಿಂದ ಹೊರಗಡೆ ಹಾಕ್ತಾ ಇಲ್ವಲ್ಲ? ಅವರು ಇನ್ನೊಂದು ಮದುವೆ ಆದರೂ ನಿನ್ನ ಮೊದಲನೇ ಹೆಂಡತಿ ಅನ್ನೋ ಕನ್ಫರ್ಮ್ ಇಂದ ತಾನೇ ಮತ್ತೆ ನೀನು ಅವ್ರ ಮಗುಗೆ ತಾಯಿ ಆಗ್ತಾ ಇದೆಯಾ ಅಂತ ನಿನ್ನ ಅವ್ರ ಮನೆಯಲ್ಲೇ ಇರಿಸ್ಕೊಳ್ತಿದ್ದಾರೆ ಅಲ್ವಾ? ಮತ್ತಿನ್ನೇನು ಬೇಕು? ಅದು ಅಲ್ಲದೆ ಈಗ ಅವರು ಮದುವೆ ಆಗಿರೋ ಹುಡುಗಿ ಜಾತಕ ಅಮೋಘವಾಗಿದೆಯಂತೆ. ಹಾಗಾದರೆ ಸೂರಜ್ಗೆ ಏನಾದರೂ ಕಂಟಕ ಇದ್ದರೂ ಅದೀಗ ಸರಿ ಹೋಯಿತು. ಸೊ ನಿನ್ನ ಆಸೆ ಪ್ರಕಾರ ಅವರು 100 ಕಾಲ ಚೆನ್ನಾಗಿರ್ತಾರೆ. ಈಗ ಬಾ, ಸೂರಜ್ ಮನೆಗೆ ಹೋಗೋಣ. ಅವರನ್ನು ಅವ್ರ ಎರಡನೇ ಹೆಂಡ್ತಿನ ಖುಷಿಯಾಗಿ ಬರ್ಮಾಡ್ಕೊಳ್ಳೋಣ ಎಂದಳು. 1 ನಿಮಿಷ ದ್ಯುತಿ, ಹೊಡೋ ಮೊದಲು ಸಾನು ಸ್ವಲ್ಪ ತಿಂಡಿ ತಿನ್ನಲಿ. ಬೆಳಗ್ಗೆ ಎದ್ದಿದ್ದೇ ಲೇಟ್, ಆವಾಗಲಿಂದ ಏನೂ ತಿಂದಿಲ್ಲ, ಖಾಲಿ ಹೊಟ್ಟೆಲಿದ್ದಾಳೆ ಎಂದು ಅನುಪಮ ಅವಳಿಗೆ ಕೈಯಾರೆ ತಿಂಡಿ ತಿನ್ನಿಸಿದ್ರು. ಸಾನ್ವಿ ತನ್ನ ಮಗುವಿಗಾಗಿ ತಿಂಡಿ ತಿಂತಾ ಇದ್ರೂ ಅವಳ ಮನಸ್ಸಿನಲ್ಲಿ ಹೇಳಲಾರದ ಸಂಕಟ ಎದ್ದಿತ್ತು. ಸೂರಿ, ನನಗೊಂದು ಮಾತು ಹೇಳ್ದೆ ಇನ್ನೊಂದು ಮದುವೆ ಆಗ್ಬಿಟ್ರಾ? ಯಾರನ್ನ? ಯಾಕೆ ಹೀಗೆ ಮಾಡಿದ್ದವರು? ಯೋಚಿಸುತ್ತಾ ತನ್ನ ಅರಿವಿಗೆ ಬರದೆ ಕಣ್ಣೀರು ಹಾಕುತ್ತಿದ್ದವಳ ಭುಜ ತಟ್ಟಿದ ದ್ಯುತಿ, ಈಗತ್ತೂ ಏನು ಪ್ರಯೋಜನ ಇಲ್ಲ ಸಾನ್ವಿ, ಇದೆಲ್ಲ ನಿನ್ನ ಕೈಯಾರೆ ನೀನೇ ಮಾಡಿಕೊಂಡಿದ್ದು. ಹೋಗಲಿ ಬಿಡು, ಇನ್ಮೇಲೆ ನೀನೇ ಎಲ್ಲನೂ ಸಂಭಾಳಿಸ್ಕೊಂಡು ಹೋಗುವಂತೆ. ದೇವರಲ್ಲಿ ನನ್ನದು ಒಂದೇ ಪ್ರಾರ್ಥನೆ, ನಿನ್ನ ಸವತಿ ಒಳ್ಳೆಯವಳಾಗಿದ್ದರೆ ಸಾಕು, ಇಲ್ಲಾಂದರೆ ನಿನ್ನ ಜೀವನ ನರಕ ಆಗೋಗುತ್ತೆ ಎಂದಳು. ದ್ಯುತಿಗೂ ಸಹ ಇಂದು ಸಾನ್ವಿ ಸಂಕಟ ಕಂಡು ಮನಸ್ಸು ತುಂಬಿ ಬಂದಿದೆ. ಪುಟ್ಟ ಹುಡುಗಿ, ಈಗ ಗರ್ಭಿಣಿ ಬೇರೆ.
ಅಂಥದ್ರಲ್ಲಿ ಇಷ್ಟೆಲ್ಲ ದುಃಖ ಪಡ್ತಾ ಇದ್ದಾಳಲ್ಲ ಅನ್ನೋ ಬೇಸರದಲ್ಲಿ ಅವಳನ್ನು ಸಮಾಧಾನ ಮಾಡ್ತಾ ಇದ್ರೆ, ಹೌದು ಹೌದು, ನನ್ನ ಸೊಸೆ ಹೇಳ್ತಾ ಇರೋದು ನಿಜ. ಹಾಗೆ ಸಾನ್ವಿ, ನಿನ್ನ ಜಾತಕ ಕೆಟ್ಟು ಅಂತ ಈಗಲಾದರೂ ತಿಳಿತಾ? ನೋಡು, ನಿನ್ನ ಹಣೆಯಲ್ಲಿ ಅದಕ್ಕೆ ಖುಷಿ ಸಂತೋಷ ಏನೂ ಬರ್ತಿಲ್ಲ. ಜಗದೀಶ್ ಮಾತು ಕೇಳಿ ಆದಿತ್ಯ ಕೋಪಗೊಂಡ. ಸಾನ್ವಿ ತನ್ನ ಸ್ವಂತ ತಂಗಿಯಲ್ಲ, ವರ್ಮಾ ಮನೆಯ ಸೊಸೆ. ಅಷ್ಟಾದರೂ ಅವಳಲ್ಲಿ ಒಂದಿಷ್ಟು ಸೊಕ್ಕಿಲ್ಲ, ಅಹಂಕಾರ ಇಲ್ಲ. ಮೊದಲಿನಂತೆ ತನ್ನನ್ನು ಅಣ್ಣ ಅಂತ ಕರೆಯೋದು ಮಾತ್ರ ಅಲ್ಲದೆ ಅದೇ ಪ್ರೀತಿ ವಾತ್ಸಲ್ಯ ತೋರಿಸ್ತಾಳೆ. ಅಂಥ ಹುಡುಗಿನ ಇನ್ನಾದರೂ ಚೆನ್ನಾಗಿ ನೋಡ್ಕೋಬೇಕು, ಇನ್ನಾದರೂ ತನ್ನ ಅಣ್ಣನ ಕರ್ತವ್ಯ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದ ಆದಿತ್ಯ. ಅಪ್ಪ ಪ್ಲೀಸ್, ನಿನ್ನ ಒಪಿನಿಯನ್ ಇಲ್ಲಿ ಯಾರೂ ಕೇಳ್ತಾ ಇಲ್ಲ. ನನ್ನ ತಂಗಿ ಜಾತಕಕ್ಕೆ ಏನಾಗಿದೆ? ಅವಳು ಒಳ್ಳೆಯವಳೆ, ಅವಳ ಜಾತಕನೂ ಒಳ್ಳೆಯದೆ. ಆದರೆ ಅವಳು ಸ್ವಲ್ಪ ಜಾಸ್ತಿನೇ ಮುಗ್ಧೆ ಅನ್ನೋದಕ್ಕಿಂತ ಪೆದ್ದಿ. ಅದಕ್ಕೆ ಹೀಗೆಲ್ಲ ಮಾಡಿಕೊಂಡ್ಳು ಅಷ್ಟೇ. ಅವಳ ತಂದೆಯ ಬಾಯಿ ಮುಚ್ಚಿಸಿದ ಆದಿತ್ಯ ಮನೆಯವರನ್ನೆಲ್ಲ ಕರ್ಕೊಂಡು ವರ್ಮಾ ಮ್ಯಾನ್ಷನ್ ಕಡೆ ಹೊರಟ. ವರ್ಮಾ ಮನೆಯ ಒಳಗೆಲ್ಲ ಹೂವು, ಕೃತಕ ದೀಪಗಳನ್ನು ಉಪಯೋಗಿಸಿ ಅಲಂಕಾರ ಮಾಡಲಾಗಿತ್ತು. ಸಾನ್ವಿ ತನ್ನ ಮನೆಯವರ ಜೊತೆ ಒಳಗಡೆ ಹೋದರೆ ನೀತಾ ಮತ್ತು ಯುವರಾಜ್ ಬಂದಿದ್ದರು. ಅವರಲ್ಲದೆ ಚಾರ್ವಿಕಾ ಜೊತೆಗೆ ಅವಳ ತಂದೆ ತಾಯಿ ಆತಂಕದಲ್ಲಿ ಕೂತಿದ್ದಾರೆ. ದೇವರಾಜ್ ಲಿವಿಂಗ್ ರೂಮ್ ತುಂಬ ಆ ಕಡೆಯಿಂದ ಈ ಕಡೆಗೆ ಟೆನ್ಷನ್ನಲ್ಲಿ ಓಡಾಡ್ತಾ ಇರುವರು. ಸಾನ್ವಿನ ಕಂಡ ತಕ್ಷಣ ದೇವರಾಜ್, ಸಾನ್ವಿ, ಎಲ್ಲೇ ಸೂರಜ್? 10 ಗಂಟೆಗೆ ನಿಶ್ಚಿತಾರ್ಥ ಅಂತ ಗೊತ್ತಿದ್ದು ಅವನನ್ನು ನೀನು ಕರೆಸ್ಕೊಂಡು ಏನು ಆಟ ಆಡ್ತಾ ಇದ್ದೀಯಾ ಎಂದ. ಮಾವನ ಮಾತು ಕೇಳಿ ಅವರನ್ನೇ ಗೊಂದಲದಲ್ಲೇ ನೋಡ್ತಾ ಸಾನ್ವಿ, ಏನು, ನಾನು ಸೂರಜ್ನ ಕರೆಸ್ಕೊಂಡ? ಎಲ್ಲಿಗೆ, ಯಾವಾಗ? ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನೇ ಇಲ್ಲಿಗೆ ಬಂದಿದ್ದು. ಅಲ್ಲದೆ ಅವ್ರು ಬೇರೆ ಮದುವೆ ಆಗಿದ್ದಾರಂತೆ. ಅದೇ ಶಾಕ್ನಲ್ಲಿ ನಾನಿದ್ರೆ ನನ್ನೇ ಏನೇನೋ ಕೇಳಿ ರೇಗೋಕ್ಕೆ ಬರ್ತೀರಾ ಎಂದಳು. ಸೂರಜ್ ಇನ್ನೊಂದು ಮದುವೆ ಆಗಿದ್ದಾನೆ ಅಂತ ಸಾನ್ವಿ ಬಾಯಿನಲ್ಲಿ ಕೇಳಿ ಶಾಕ್ ಆದ ದೇವರಾಜ್, ಏನು ಬೊಗಳ್ತಾ ಇದ್ದೀಯೇ ಹುಡುಗಿ? ಕೋಪದಲ್ಲಿದ್ದವರ ಮಾತು ಮುಗಿಯೋ ಮೊದಲೇ ಬಾಗಿಲಲ್ಲಿ ಬಂದು ನಿಂತ ಸೂರಜ್, ಅವಳು ಬೊಗಳ್ತಾ ಇಲ್ಲ ಅಪ್ಪ, ಸತ್ಯ ಹೇಳ್ತಾ ಇದ್ದಾಳೆ ಎಂದ. ಸೂರಜ್ ಧ್ವನಿ ಕೇಳಿ ಬಾಗಿಲ ಕಡೆಗೆ ತಿರುಗಿದ ಸಾನ್ವಿ ಆಘಾತಕ್ಕೆ ಒಳಗಾಗಿದ್ದು ಸುಳ್ಳಲ್ಲ. ತನ್ನ ಕಣ್ಣನ್ನು ತಾನೇ ನಂಬೋಕ್ಕಾಗಲಿಲ್ಲ ಅವಳಿಗೆ. ಕಷ್ಟಪಟ್ಟರು ಗಂಟಲಿನಿಂದ ಒಂದು ಸ್ವರ ಕೂಡ ಹೊರಗಡೆ ಬರ್ದಂಥ ಪರಿಸ್ಥಿತಿ ಹುಡುಗಿಗೆ. ಹಾಗೆ ನೆಲದ ಮೇಲೆ ಕುಸಿದು ಕೂತ್ಳು. ಸಾನುಮಾ ಅವಳನ್ನು ಆ ಸ್ಥಿತಿಯಲ್ಲಿ ಕಂಡು ಬಾಗಿಲಲ್ಲಿ ಮಧುಮಗನ ಹಾಗೆ ಬಿಳಿ ಶರ್ಟ್, ಪಂಚೆ, ಶಲ್ಯ ತೊಟ್ಟು ಕೆಂಪು ಗುಲಾಬಿ ದಳಗಳಿಂದ ಮಾಡಿದ್ದ ಹಾರ ಹಾಕ್ಕೊಂಡಿದ್ದವನು ಗಾಬರಿಯಲ್ಲಿ ಅವಳ ಹತ್ರಕ್ಕೆ ಬಂದ. ಹತ್ರ ಬರಬೇಡ. ಕುಸಿದು ಕೂತ ಹುಡುಗಿ ತನ್ನನ್ನು ಎಬ್ಬಿಸಲು ಬಂದ ಸೂರಜ್ನಿಂದ ಹಿಂದೆ ಸರಿಯುತ್ತಾ ಅಬ್ಬರಿಸಿಬಿಟ್ಲು. ನಾನು ಮುಟ್ಟೋಗಿ ಬಂದರೆ ಸರಿ ಇರಲ್ಲ. ನನ್ನ ಸುಮ್ಮನೆ ತಮಾಷೆಗೆ ಪೆದ್ದು ಅಂತ ಅಂತೀರಾ ಅಂದ್ಕೊಂಡೆ. ಇಲ್ಲ, ನನ್ನ ನಿಜವಾದ ಪೆದ್ದು ಮಾಡಿಬಿಟ್ರಿ ಎಂದವಳು ಎದ್ದು ಹೋಗಿ ಬಾಗಿಲಲ್ಲಿ ನಿಂತಿದ್ದ ಹುಡುಗಿಯ ಕತ್ತಲ್ಲಿದ್ದ ಹಾರ ಕಿತ್ತು ಹಾಕಿ, ಎಷ್ಟು ದಿನದಿಂದ ಹೀಗೆ ನನ್ನ ಮೋಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಸಂಜನಾ. ಅಂತೂ ಸೂರಜ್ ನನ್ನ ಕ್ರಶ್ ಅಂತ ಹೇಳಿ ಅವನನ್ನೇ ಮದುವೆ ಆಗಿಬಿಟ್ಟೆ ಅಲ್ವಾ? ಒಂದು ಸಲನೂ ಇವು ನನ್ನ ಬೆಸ್ಟ್ ಫ್ರೆಂಡ್ ಗಂಡ ಅಂತ ಅನ್ನಿಸ್ಲೇ ಇಲ್ವಾ ನಿನಗೆ? ಹೇಳೆ ಎಂದವಳು ಮತ್ತೆ ಸೂರಜ್ ಹತ್ರ ಬಂದು, ಇನ್ನೊಂದು ಮದುವೆ ಆದರೂ ನಿನ್ನ ಮೊದಲನೇ ಹೆಂಡ್ತಿನ ಮನೇಲೇ ಇಟ್ಕೊಳ್ತೀಯಾ? ಅಷ್ಟು ದೊಡ್ಡ ಮಹಾನ್ ಭಾವನ ನೀನು? ಬೇಕಾಗಿಲ್ಲ ಕಣೋ, ನನಗೆ ನಿನ್ನ ಆಶ್ರಯ ಬೇಕಾಗಿಲ್ಲ. ಇವತ್ತೇ ನಿನ್ನ ಮನೆನ ತೊರೆದು ಹೋಗ್ತೀನಿ. ಇವತ್ತಿಂದ ಈ ಮಗು ನಂದು ಮಾತ್ರ ಎಂದಳು ಸಾನ್ವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.